ಅಂತೂ ಇಂತೂ ಎಲ್ಲ ಪ್ಲ್ಯಾನ್ ಎಲ್ಲ ಚೇಂಜ್ ಆಗುತ್ತೋ. ಸಿಲೆಂಟ್ ಇಟ್ಕೊಂಡು ಅಡುಗೆ ಮಾಡಲಿಕ್ಕೆ ಕೊನೆಗೂ ಇಲ್ಲಿ ಓನರ್ ಒಪ್ಪಲಿಲ್ಲ. ಅದು ಬ್ರೋಕರ್ ಏನು ಮಾಡ್ದ ಅಂದರೆ ಕನ್ಫ್ಯೂಸ್ ಮಾಡಿ ಇಟ್ಬಿಟ್ಟ. ಬ್ರೋಕರ್ ಕನ್ಫ್ಯೂಸ್ ಮಾಡಿದ್ದು ತೋರಿಸಿದ್ದು ಬ್ರೋಕರು. ಓನರ್ ನೋಡಿದ್ರೆ ನಮಗೆ ಗೊತ್ತೇ ಇಲ್ಲ, ಅವ್ನು ಹೇಳೇ ಇಲ್ಲ ಅಂದ. ಕ್ಯಾಮ್ರಾದಲ್ಲಿ ನೋಡಿಬಿಟ್ರು. ಕ್ಯಾಮ್ರಾದಲ್ಲಿ ನೋಡಿ ಎಲ್ಲ ಪ್ರಾಬ್ಲಮ್ ಆಯಿತು. ಈಗ ಮತ್ತೆ ಬೇರೆ ಕಡೆ ಮತ್ತೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಸಾಮಾನೆಲ್ಲ ಹಾಕಿದ್ದಾಯಿತು. ಒಂದು ಕಾರಲ್ಲಿ ಆಲ್ರೆಡಿ ಹೋಗ್ತಾಯಿದೆ. ಇನ್ನೊಂದು ಕಾರಲ್ಲಿ ಎಲ್ಲ ಸಾಮಾನುಗಳೆಲ್ಲ ತುಂಬಿದೆ. ಇನ್ನೊಂದು ಕಾರಲ್ಲಿ ಎಲ್ಲ ಸಾಮಾನುಗಳೆಲ್ಲ ತುಂಬಿದ್ದೀವಿ. ಈಗ ಬೇರೆ ಕಡೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಮತ್ತೆ ಪ್ಲ್ಯಾನ್ ಚೇಂಜ್ ಆಯಿತು. ಅಂದರೆ ಅಲ್ಲಿ 3rd ಫ್ಲೋರಲ್ಲಿ ಇದ್ದಿದ್ದು ಓನರು, ಅಂದರೆ ಲಾಡ್ಜ್ ಓನರ್ ಒಪ್ಪಲಿಲ್ಲ. ಮೇಯ್ನು ಸಿಲಿಂಡರ್ ಇಟ್ಕೊಂಡು ಅಡುಗೆ ಮಾಡೋಕ್ಕೆ ಯಾರು ಒಪ್ಪಲ್ಲ. ಬಟ್ ಈಗಿರೋದು ಗ್ರೌಂಡ್ ಫ್ಲೋರಲ್ಲಿ. ಆ ಗ್ರೌಂಡ್ ಫ್ಲೋರಲ್ಲಿ ಏನು ಅಡುಗೆ ಮಾಡ್ತೀವಿ ಏನು ಅಂತೇಳಿ ಅದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ವಾದ ನಡೀತು. ಸುಮ್ಮನೆ ಏನಕ್ಕೆ ಕಿರಿಕು ಅಂತೇಳಿ ನಾವೇ ಬಿಟ್ಟೀಗ ಬೇರೆ ಕಡೆ ಗ್ರೌಂಡ್ ಫ್ಲೋರಲ್ಲಿ ಸಿಕ್ಕಿದೆ. ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಏನಾಯಿತು ಏನಿಲ್ಲ, ತುಂಬ ಸ್ಪೆಷಲ್ ಏನಿಲ್ಲ, ತುಂಬ ಸಿಂಪಲ್ ಕೆಲಸ. ಹೋಗಿ ಎಡವಟ್ಟಾಗೋಯ್ತು ಅಷ್ಟೇ. ಓಕೆ ಬನ್ನಿ ನೋಡಿ. ಈಗ ಬೇರೆ ಕಡೆ ಬಂದ್ವಿ. ಬೇರೆ ಕಡೆ ಏನು ಹೇಳ್ತಲ್ಲ ನಿಮಗೆ. ಬೇರೆ ಕಡೆ ಇದು ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ ಅಟ್ಮಾಸ್ಫಿಯರ್ ಹೆಂಗಿದೆ ಅಂತ. ಎಲ್ಲ ಕೆಳಗಡೆ ರೂಮ್ಸ್ ಇದೆ. ಫುಲ್ ಆಲ್ಮೋಸ್ಟ್ ಎಲ್ಲ ಕೆಳಗಡೆ ರೂಮ್ಸ್ ಇದು. ಅದು ಹಳೆ ಬಿಲ್ಡಿಂಗು. ಓಕೆ, ನಮಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಂತ ಏನಿದೆಯಲ್ಲ, ನಾವು ನಿಜವಾಗ್ಲೂ ಇಲ್ಲಿ ಮಾಡ್ಕೊಂಡು ತಿಂತೀವೋ ಇಲ್ಲ ನೋಡೋಣ. ತುಂಬ ಮಾಡೋಂಥದ್ದೆಲ್ಲ ಏನಿಲ್ಲ, ಸಿಂಪಲ್ಲಾಗೆ ಮಾಡೋದು ಅಷ್ಟಕ್ಕೆ. ಇಷ್ಟು ಕಸರತ್ತು. ಅಲ್ಲಿ 3rd ಫ್ಲೋರ್ ಇತ್ತು. ಅವನು ಬ್ರೋಕರ್ ಹೇಳಿದ್ನಲ್ಲ, ಬ್ರೋಕರು ಎಡವಟ್ಟು ಮಾಡಾಕ್ಬಿಟ್ಟ. ಹಂಗಾಗಿ ಪ್ರಾಬ್ಲಮ್ ಆಗಿದ್ದು. ಓಕೆ, ಇದು ಎಲ್ಲ ಒಂದರಲ್ಲೇ ಆರಾಮಾಗಿರ್ಬೋದು ಎಲ್ಲರೂ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಇದು ಕೌಂಟ್ರು. ಇದೇನೋ ಗೀಝರ್ ಇದೆ ಇಲ್ಲಿ, ಎಲೆಕ್ಟ್ರಿಕ್ ಗೀಝರ್ ಇದೆ. ನಮ್ಮ ಸಿಲಿಂಡರ್ ರೆಡಿ ಆಗ್ತದೆ ನೋಡಿ. ಗ್ಯಾಸ್ ಸಿಲಿಂಡರ್ ಚಿಕ್ಕದು 5 kg ಇದು. ಅದು ಅಡುಗೆ ಮಾಡೋಕ್ಕೆಲ್ಲ ಬಿಡಲ್ಲ, ಹೊಸ ಲಾಡ್ಜು. ಬಟ್ ವಾದ ಆಯಿತು. ಬ್ರೋಕರ್ ಮಾಡಿದ್ದೆ ಒಟ್ಟಿಗೆ, ನಾವೇನು ಮಾಡೋಕ್ಕೆ ಬರಲಿಲ್ಲ ಅಲ್ಲಿ. ಕೊನೆಗೆ ಖಾಲಿ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಎಲ್ಲ ಏನೇನು ಮಾಡ್ತಾರೆ. ಈಗ ಇಲ್ಲಿ ಶಿಫ್ಟ್ ಆಯಿತು ಸಾಮಾನೆಲ್ಲ, ಮತ್ತೆ ಹೊಸ್ದಾಗಿ ಶಿಫ್ಟಿಂಗ್. ರೈಸ್ ಒಂದೇ ತಾನೇ? ಬೆಳಗ್ಗೆನೂ ಮಾಡ್ಕೋಬೋದು ಇಲ್ಲಿ ತಿಂಡಿ. ಟೊಮೊಟೊನಾ ಮನೆಯಲ್ಲ ಬಿಟ್ಟಾಕ ಇವಾಗ ಏನೋ ಮಾಡ್ರಿ ಆಯ್ತು. ರೈಸ್ ಬೇಡವಾ? ಕ್ಯಾನ್ಸಲ್ಲಾ? ಹೌದಾ? ಈಗೆಲ್ಲೂ ಮೋಸ್ಟ್ಲಿ ಸಿಗಲ್ಲ. ಇವಾಗೆಲ್ಲೂ ಸಿಗಲ್ಲ. ಈಗ ಉಪ್ಪಿಟ್ಟೆ ಮಾಡ್ರಿ ಆಯಿತು. ಈಗ ಉಪ್ಪಿಟ್ಟು ಮಾಡಬೇಕು ಅಂತ ಪ್ಲಾನಿಂಗ್ ನಡೀತಾ ಇದೆ. ಮಾಡ್ಕೊಂಡು ತಿನ್ನಬೇಕು ಅನ್ನೋದು ಪ್ಲಾನಿಂಗಲ್ಲಿದ್ದರು. ಹಾಗಾಗಿ ಸಿಲಿಂಡ್ರ್ ಎಲ್ಲ ತೊಗೊಂಡಿದ್ದಾಯಿತು. ಓಕೆ, ಇಲ್ಲೇ ಇರ್ತೀರಾ? ಅವ್ರಿಗೆ ಹೇಳಾಯ್ತಾ? ಇಲ್ಲ, ಏನು ಹೇಳಿಲ್ಲ ಗುರು. ಮತ್ತೆ ಇಲ್ಲಿಂದಾನು ಓಡಂಗೆ ಮಾಡ್ಬೇಡ. ಇಲ್ಲಿ ಬೇಡ ಅಂತ ಹೇಳ್ಯಾರ. ಔಟ್ಸೈಡು ಇಲ್ಲ ಆ ಕಡೆ. ಇಲ್ಲಿ ಹಚ್ಚಲೇ ಬೇಡ ನೀನು. ಈ ಗೀಜರ್ಗಳೆಲ್ಲ ಇರೋಲ್ಲ ಸುಮ್ಮನೆ. ಹಣ ಒಪ್ಪಲ್ಲ, ಅವರು ಒಪ್ಪಲ್ಲ. ಅವ್ನು ಹೇಳ್ದೆ ಆಲ್ರೆಡಿ. ಔಟ್ಸೈಡ್ ಮಾಡ್ಕೊಳ್ಳಿ. ಓಯ್ ಬನ್ನಿ, ಎಲ್ಲಿ ಮಾಡ್ತೀವಿ ಅಂತ ತೋರಿಸ್ತೀನಿ. ಏನಿದೆ ಅಲ್ಲಿ? ಇಲ್ಲಿ ಬೇಡ. ಅಯ್ಯಪ್ಪ, ಅದು ಬೇಡಪ್ಪ. ಈ ಕಡೆ ಹಾಂ, ಇಲ್ಲೇ ಈಗ ಚೇರ್ ಅಡ್ಡ ಹಾಕೊಂಡ್ರೆ ಮುಗೀತು. ಬನ್ನಿ. ಅವರೇ ಅಲ್ಲಿ ಇಲ್ಲಿ ಅಂತ ಏನು ಹೇಳಲಿಲ್ಲ. ಓಕೆ, ಇಲ್ಲೇ ಸಾಕು, ಇಲ್ಲೇ ಮಾಡ್ಕೋಬೋದು. ಓಕೆ, ಜಾಗ ಸಿಕ್ತು. ಏನೋ ಉಪ್ಪಿಟ್ಟು ಮಾಡ್ತಾರಂತೆ, ಏನೋ ಮಾಡಿ ತಿನ್ನೋದೀಗ. ಓಕೆ, ನೋಡಿ 5 kg ಸಿಲಿಂಡ್ರು. ತುಂಬ ಜನ ಟ್ರಾವೆಲ್ ಮಾಡೋರಿಗೆ ಗೊತ್ತಿರುತ್ತಿದ್ದು ಹೆಂಗೆ ಯೂಸ್ ಮಾಡ್ತಾರೆ ಏನು ಅಂತೇಳಿ. ಆನ್ ಆಗಿದೆ ಉರಿತಾ ಇದೆ. ಆನ್ ಆಗಿದೆ ಗುರು ನೋಡಿ. ಸಾಕು, ನೀವು ಸಣ್ಣ ಮಾಡಿ ಹೇಳ್ತೀನಿ. ಫಸ್ಟ್ ಸಣ್ಣನೇ ಇರೋದು ಇಲ್ಲೇ ನೋಡು. ಸಾಕು ಬಿಡಿ, ಅದು ಇದ್ರಲ್ಲಿ ಬಿಡಿ. ನೋಡು, ಓಪನ್ ಮಾಡಾಕಿ, ಇದು ಓಪನ್ ಮಾಡಾಕಿ.
ಈ ಉಪ್ಪಿಟ್ಟೆಲ್ಲ ಉಪ್ಪಿಟ್ಟು ಮಾಡಲಿ ಸುಮ್ಮನೆ ಈಗ ಅರ್ಜೆಂಟ್ ಇದೆ. ಆಮೇಲೆ ಬೆಳಗ್ಗೆ ನೋಡ್ಕೊಳ್ಳೋಣ. ಹಾಂ ಚಿತ್ರಾನ್ನಕ್ಕೆ ಹೊಟ್ಟೆ ಸಿಕ್ತೆ ಎಲ್ಲ ಈಗ ಹೊಟ್ಟೆ ಸಿಕ್ಕೈತೆ ಇವ್ರಿಗೆ ಬೀಚ್ ಆಮೇಲೆ ಏನೇ ಆದರೂ ಯಾರು ಲಾಡ್ಜ್ ಗೇಜ್ ಮಾಡಿದ್ರೆ ಅಡುಗೆ ಮಾಡಬೇಕು ಕಾಳ ಸ್ಟೇಷನಲ್ಲಿ ಹಂಗೆ ಹಿಂಗೆ ಅಂತ ಯಾವುದೇ ಊರಲ್ಲಾದರೂ ಅಷ್ಟೇ, ಆ ಊರು ಈ ಊರು ಅಂತಲ್ಲ. ಬಟ್ ಯಾರು ಓನರ್ ಇರ್ತಾರೆ ಅವ್ರ ಹತ್ರ ಫಸ್ಟ್ ಮಾತಾಡಿ. ಬ್ರೋಕರ್ಗಳನ್ನು ಮಾತ್ರ ದಯವಿಟ್ಟು ನಂಬೇಡಿ. ಬ್ರೋಕರ್ಗಳು ಕೊನೆಯ ಟೈಮಲ್ಲಿ ಕೈ ಕೊಡ್ತಾರೆ. ನಮಗೆ ಕೈ ಕೊಟ್ಟರು ಆಲ್ರೆಡಿ ಭಾಳ ಟೈಮ್ ಆಗೋಗ್ಬಿಟ್ಟಿದೆ. ಇನ್ನು ಬೇರೆ ಕಡೆ ಹುಡ್ಕೊಂಡು ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ ನಮಗೆ. ಬೇರೆ ಕಡೆ ಹುಡ್ಕೊಂಡು ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ. ಓಕೆ, ಫೈನಲ್ ಆಯಿತು. ಕುಕಿಂಗ್ ನಡೀತಾ ಇದೆ. ಉಪ್ಪಿಟ್ಟು ಮಾಡ್ತಾರದು. ಅನ್ನ ಸಾಂಬಾರು ಮಾಡೋಷ್ಟೆಲ್ಲ ತಾಳ್ಮೆ ಟೈಮ್ ಇಲ್ಲ ಈಗ. ಹೊಸ ಭಟ್ರು ಬಂದ್ಯಾರು ನೋಡಿ, ಕುಕ್ ಮಾಡ್ತಿದ್ದಾರೆ. ಉಪ್ಪಿಟ್ಟು. ಓಯ್, ಏನು ಮಾಡ್ತಾಯಿದ್ಯಾ? 5 kg ಸಿಲಿಂಡ್ರ್ ಅನ್ನೋದು ನೋಡಿ, ಮಲ್ಟಿಪರ್ಪಸ್ ಯೂಸ್ ಇದು. ಯಾರು ಬೇಕಾದ್ರೂ ತೊಗೊಂಡೋಗ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅಲ್ಲೇ ಉಪ್ಪಿಟ್ಟು ಸ್ಮೆಲ್ ಬರ್ತಾ ಇದೆ ನೋಡಲ್ಲಿ, ಘಮ ಘಮ ಅಂತ ಇದೆ ಅಲ್ಲೇ. ಏಯ್, ನೀವು ಇಷ್ಟ ಹತ್ರ ಕೂತ್ಕೊಂಡ್ರೆ ಹೆಂಗೆ? ಹಿಂದಕ್ಕೆ ಬರ್ರ. ಅಲ್ಲಿ ಗ್ಯಾಸ್ ಸ್ಟವ್ ಅದು. ಇನ್ನು ಬರ ಹಿಂದೆ ನೀನು. ಹಾಂ, ಇಲ್ಲೇ ಕೊಡ್ರಿ. ಕಾರ್ ಪಾರ್ಕಿಂಗ್ ಮಾಡಿದ್ದಾಯಿತು. ಇನ್ನೇನೆಲ್ಲ ನೋಡ್ತಾ ಇದ್ರಲ್ಲ, ಕುಕ್ಕಿಂಗ್ ಆಗ್ತಾ ಇರೋದು. ಕಾರ್ ಪಾರ್ಕಿಂಗ್ ಮಾಡಿದ್ದಾಗಿದೆ. ಕಾರ್ ಪಾರ್ಕಿಂಗ್ ಆಯಿತು. ಇನ್ನೊಂದು ಕಾರ್ ಪಾರ್ಕಿಂಗ್ ಆಗಿದೆ. ಆ ಕಡೆನೇ ಇರೋದು ನೋಡಿ ಪ್ಲೇಸ್. ಈ ರೀತಿ ಎಲ್ಲರ ವಿಶಾಲವಾಗಿ ಜಾಗ ಸಿಕ್ಕಿದ್ರೆ ಮಾತ್ರ ಅಡುಗೆಗೆ ಲೆಕ್ಕ ಇಟ್ಕೊಳ್ಳಿ. ನೀವು ಅದರ ಮೇಯ್ನ್ ರೋಡ್ಗಳಲ್ಲಿ ಮಾತ್ರ ಹುಡುಕ್ಬೇಡಿ. ಸ್ವಲ್ಪ ಮೇಯ್ನ್ ರೋಡಿಂದ ದೂರ ಇದು ಇರ್ಬೇಕಾದ್ರೆ. ನಾನು ಲೊಕೇಶನ್ನು ನನ್ನ ಇದರಲ್ಲಿ ಹಾಕಿರ್ತೀನಿ. ಹಸ್ತಕಾಳೇಶ್ವರಿಲಿ ನಿಮಗೆ ಕುಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದು ಪ್ಲೇಸ್ ಒಂಚೂರು ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಇದು ಯಾವುದೋ ಇದೆ, ಫಾರ್ಮ್ ಲ್ಯಾಂಡ್ಸ್ ಎಲ್ಲ ಇಲ್ಲ, ಇದೆಲ್ಲ ಬಿಡಿ. ಓಕೆ, ಇದು ನಾನು ಲೊಕೇಶನ್ ಶೇರ್ ಮಾಡಿರ್ತೀನಿ ಇದರಲ್ಲಿ. SRS ಅಂತಲೇ ಏನೋ ಇದೆ, ಇದು SRS ಅಂತೇಳಿ ಲಾಡ್ಜು. ತುಂಬ ಯೂಸ್ ಆಗುತ್ತೆ ನಿಮಗೆ, ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಯಾಕಂದರೆ ಕುಕ್ಕಿಂಗ್ ಮಾಡಬೇಕು ಅನ್ನೋ ಪ್ಲಾನಲ್ಲಿರೋರು, ನಾವು ಸ್ಟೇ ಆಗಿ ಕುಕ್ಕಿಂಗ್ ಮಾಡಬೇಕು ಅಂದರೆ ಪಕ್ಕ ಈ ಪ್ಲೇಸು ಸೂಟೇಬಲ್ಲು. ಓಕೆ, ಬನ್ನಿ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೇನು ಉಪ್ಪಿಟ್ಟು ರೆಡಿ ಆಗ್ತಾಯಿದೆ. ಏನು ಮಾಡ್ತಾರೆ ನೋಡೋಣ. ಬ್ಯಾಗೆಲ್ಲೋ ಇಟ್ಟಿದ್ದೆ, ಬ್ಯಾಗೆಲ್ಲೋ ಸಿಗ್ತಾ ಇಲ್ಲ. ಓಕೆ, ಮೋಸ್ಟ್ಲಿ ಒಳಗಿರ್ಬೇಕು ಅನ್ಸುತ್ತೆ. ಅಲ್ಲಿ ಒಳಗಿರ್ಬೇಕು ಅನ್ಸುತ್ತೆ. ಬನ್ನಿ, ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಕೈ ಕಂಬ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಈಗ ಏನಾಗಿದೆ ನೋಡೋಣ. ಉಪ್ಪಿಟ್ಟು ಮಾಡ್ತಾ ಇದ್ದವರು ಒಂದು ಹಂತಕ್ಕೆ ಬಂದಿದೆ ಉಪ್ಪಿಟ್ಟು. ಇಬ್ಬಿಬ್ರು ಕುಕ್ಕಿದ್ದಾರೆ, ಹಂಗಾಗಿ ಬೇಗ ಮಾಡಿದ್ದಾರೆ. ಇಬ್ಬಿಬ್ರು 3 ಜನ ಅಸಿಸ್ಟೆಂಟು ಒಬ್ರು ಇದ್ದಾರೆ. ಇವರೇ ಇಬ್ರು ಕುಕ್ಕು. ಹಾಂ ಹಾಂ, ನೋಡಿ ಸ್ಮೆಲ್ ಬರ್ತಾ ಇದೆ, ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಸೂಪರಾಗಿ ಬಂದಿದೆ, ಟೇಸ್ಟ್ ಬಂದಿದೆ. ಆದರೂ ಅರ್ಜೆಂಟಲ್ಲಿ ಉಪ್ಪಿಟ್ಟಾಯಿತು. ಸೂಪರಾಗಿ ಬಂತು ಮಾಡಿದ್ರು. ಕಮೆಂಟ್ರಿ ಮಾಡಬೇಡಪ್ಪ. ಏನೋ ಬೇಯಿಸಾಕ್ತಿರೋದೇ ಕಷ್ಟ ನಿಂಗೆ, ಅದರಲ್ಲಿ ಕಮೆಂಟ್ರಿ ಬೇರೆ ಮಾಡ್ತೀಯಾ? ಹಾಂ, ಸ್ವಲ್ಪ ಟೇಸ್ಟ್ ನೋಡಿದ್ರೆ ಕೊಡ್ತಾರೆ ಟೇಸ್ಟ್. ಬಿಸಿ ಬಿಸಿ ಬಾಯಿ ಸುಟ್ಟೋಗ್ಬೇಕೀಗ ಅಷ್ಟೇ. ನೀನೇನು ಮಾಡ್ತಾ ಇದೀಯಾ? ಕಾಯ್ತಾ ಇದೆಯಾ ಉಪ್ಪಿಟ್ಟು ತಿನ್ನೋಕ್ಕೆ? ಬನ್ನಿ ಇದೇಳಿ, ಊಟ ಕುತ್ಕೊಂಡು ನಡಿ. ಕಮ ಇದೇಳಿ ಮಗ, ಆಯ್ತು ಬಿಡು, ಸಾಕು. ಆಗಿತ್ತೆ ಬಗ. ಒಂಚೂರು ಮುಚ್ಚಿಬಿಡ್ಬೇಕಿತ್ತು ಸ್ವಲ್ಪ. ಅಂತ ಬಾರ್ಗೆಟ್ ತಗೊಂಡು ನೆನ್ನೆ ಬೆಳಗ್ಗೆನೇ ಬಿಟ್ಟು ತಿಂದಿದ್ವಿ. ಇನ್ನಿದೆ ಸಖತ್ತಾಗಿರುತ್ತೆ. ಅದಕ್ಕಿಂತ ನಾವು ಯಾವ್ದು ಬಿಟ್ಟು ತಿಂದಿದ್ದ? ಬೆಳಗ್ಗೆ ಬಾರ್ಗೆಟ್ ತಗೊಂಗೆ. ಓಕೆ, ಇನ್ನೇನು ಆಯಿತು. ಇನ್ನೊಂದು 5 ನಿಮಿಷ ಅಳ್ಕೊಂಬಿಟ್ರೆ ಮುಗೀತು. ಉಪ್ಪಿಟ್ಟು ರೆಡಿ ಆಯಿತು. ಇನ್ನು ತಿನ್ನೋದಷ್ಟೇ ಬಾಕಿ ಇದೆ. ಅರ್ಜೆಂಟಲ್ಲಿ ಮಾಡಿದ್ದು, ರೂಮ್ ಚೇಂಜ್ ಆಯಿತು, ಎಲ್ಲ ಎಡವಟ್ಟಾಗಿ ಆಯ್ತು. ಫೈನಲಿ ಆಯಿತು. ಇಲ್ಲೊಬ್ರು ಆರಾಮಾಗಿ ಕುತ್ಕೊಂಡು ನೋಡ್ತಾರೆ ನೋಡಿ, ನಮ್ಮ ಮಾವ. ಇನ್ನೊಂದು ಕ್ಯಾನ್ ಎಲ್ಲೋ
ಆಲೆ ಇಷ್ಕಲ್ಲೇ ಆಯ್ತಾ ನೀರು ಬಿಸಿಲು ಅಂತ ಎಲ್ಲ ಸಿಕ್ಕಾಬಿಟ್ಟೆ ನೀರು ಕುಡಿತಾರೆ ನೋಡಿ. ಉಪ್ಪಿನಕಾಯಿ ಇದೀರಿ ಅದರ ಅಂಗಡಿಲಿ ಉಪ್ಪಿನಕಾಯಿ ತಂದಿರಿ ಎಲ್ಲ ಉಪ್ಪಿನಕಾಯಿ ಅಂತಿದ್ರು. ಹಂಗಾಗಿ ಉಪ್ಪಿನಕಾಯಿ ಅಂದ್ರೆ ಸಿಗುತ್ತಾ ಅಂತ ನೋಡೋಣ ಅಂತ ಬಂದಿದ್ದೀನಿ. ಬಟ್ ಆಲ್ರೆಡಿ 11:15 ಮೇಲಾಗಿದೆ. ಸಿಗೋದು ಡೌಟು. ಯಾಕಂದರೆ ಇಲ್ಲಿ ದೇವಸ್ಥಾನ ಹತ್ರ ಇರೋದ್ರಿಂದ ಎಣ್ಣೆ ಅಂಗಡಿ ಹುಡುಕಡೆ ಓಪನ್ ಇರೋಲ್ಲ. ಅಲ್ಲಾದರೂ ಉಪ್ಪಿನಕಾಯಿ ಸಿಗ್ಬೋದಿತ್ತು. ಇಲ್ಲ ಬನ್ನಿ, ಅಲ್ಲಿವರೆಗೂ ಇಲ್ಲ ಸ್ವಲ್ಪ ನೋಡಿ. ಉಪ್ಪಿನಕಾಯಿ ಅಂತೂ ಸಿಗಲಿಲ್ಲ. ಎಲ್ಲ ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡ್ಯಾರ. ಋತಿಕ್, ದರ್ಶನ್ ಟೋಪ್ ಹಾಕೊಂಡೇನು? ನೀನು ಯಾರ? ಏನು ನಿನ್ನ ಹೆಸರು? ಹಾಂ, ಕುಶಾಂತ್. ಓ, ಏನು ಚಡ್ಡಿಯನ್ ನೀನು. ಆಗತ್ತಲ್ಲ ಸರಿಯಾಗಿ? ಎಲ್ಲ ಕುತ್ಕೊಂಡು ತಿಂತಾರೆ ಸುಸ್ತಾಗಿ. ಕುತ್ಕೊಂಡು ತಿನ್ನೋದಷ್ಟೇ ಈಗ ಬಾಕಿ. ಓಕೆ ಬನ್ನಿ, ನಮ್ಮದು ರೆಡಿ ಆಗಿದೆ. ಕುತ್ಕೊಂಡು ತಿನ್ಬಿಡೋಣ ಫಸ್ಟಿಗೆ. ಓಕೆ ಗೈಸ್, ಎಲ್ಲರೂ ತಿಂದಿದ್ದಾಯಿತು. ಎಲ್ಲ ಕಂಪ್ಲೀಟು ನೋಡಿ. ಎಲ್ಲ ಚಿತ್ರಾನ್ನ ಎಲ್ಲ ಆಲ್ರೆಡಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂದರೆ ಎಲ್ಲ ರೆಸ್ಟ್ ತಗೋತಾರೆ. ಎಲ್ಲ ಫ್ಲಾಟ್ ಆಗ್ತಿದ್ದಾರೆ, ಮಲಗ್ತಿದ್ದಾರೆ. ಇನ್ನೇನೆಲ್ಲ ಮಲ್ಕೊಳ್ಳೋದೆ. ಇನ್ನು ಬೆಳಗ್ಗೆ ಹಸ್ತಕಾಳೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು. ಓಕೆ, ಇವತ್ತಿನ ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ. ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ದಯವಿಟ್ಟು ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.